ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಬುಧವಾರ. ಈ ದಿನದ ವಿಶೇಷತೆ ಹೇಗಿದೆ, 12 ರಾಶಿಗಳ ಫಲಾಫಲಗಳೇನು, ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಯವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಬುಧವಾರ. ಈ ದಿನದ ವಿಶೇಷತೆ ಹೇಗಿದೆ ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚಿ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನೇಕಧಾ ಯಶರತೌ ವಾಚನ್ನ ಸಜ್ಜದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ, ಧನಿಷ್ಠ ನಕ್ಷತ್ರ. ಈ ದಿವಸ ಬುಧವಾರ, ದ್ವಾದಶಿ ತಿಥಿ. ದ್ವಾದಶಿ ವಿಷ್ಣುವಿಗೆ ಪ್ರಿಯವಾದ ತಿಥಿ. ಏಕಾದಶಿಯೂ ಹೌದು, ದ್ವಾದಶಿಯೂ ಹೌದು. ಬುಧವಾರವೂ ಬಂದಿದೆ. ಬುಧವಾರವೂ ಕೂಡ ವಿಷ್ಣು ಆರಾಧನೆಗೆ ಪ್ರಶಸ್ತ ಕಾಲ ಅಂತ. ವಿಷ್ಣುವಿಗೆ ತುಂಬ ಇಷ್ಟ ಅಂತಂದರೆ ಪರಿಮಳ ಭರಿತವಾದ ಹೂವುಗಳನ್ನು ಸಮರ್ಪಣೆ ಮಾಡಬೇಕು. ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಬೇಕು. ವಿಷ್ಣು ಅಲಂಕಾರ ಪ್ರಿಯ ಅಂತ. ಹೀಗಾಗಿ ಆತನಿಗೆ ಒಂದು ಒಳ್ಳೆ ಸುಗಂಧಭರಿತವಾದ ಪುಷ್ಪವನ್ನು ತಗೊಂಡು ಹೋಗಿ ಒಂದು ಪುಷ್ಪಾರ್ಚನೆ ಮಾಡಿಸ್ತಕ್ಕಂಥದ್ದು. ವಿಷ್ಣು ಸನ್ನಿಧಾನದಲ್ಲಿ ಸಂಪಿಗೆ ಹೂವಿನಿಂದ ನಾವು ಅರ್ಚನೆ ಮಾಡಿಸಿ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಬೇಕು. ವಿಷ್ಣುವಿನಲ್ಲಿ ಏನಂತ ಪ್ರಾರ್ಥನೆ ಮಾಡೋದು? ಪರಿಮಳ ಭರಿತವಾದ ಹೂವು ಹೇಗೆ ನಿನ್ನ ಬಳಿಗೆ ಬರುವ ಮುನ್ನವೇ ಅದು ಗಿಡದಲ್ಲೇ ಅದರ ಒಂದು ಸಂಪಿಗೆ ಹೂವು ಒಂದು ಕಡೆ ಇಟ್ಟರೆ ತಾನಾಗೇ ಪರಿಮಳ ಅನ್ನೋದು ವಿಸ್ತರಿಸಿಬಿಡುತ್ತೆ, ಈ ವ್ಯಾಪಕವಾಗಿಬಿಡುತ್ತೆ. ಆ ಸಂಪೂರ್ಣ ಸ್ಥಳವನ್ನು ಒಂದು ಸ್ವಲ್ಪ ದೂರದವರೆಗೆ ಆಕ್ರಮಿಸಿ ಎಲ್ಲರನ್ನ ಒಂಥರ ತನ್ಮಯಗೊಳಿಸುತ್ತೆ. ಯಾರು ಆ ಸುಗಂಧ ಪರಿಮಳದ ಸಮೀಪಕ್ಕೆ ಬರ್ತಾರೋ ಅದನ್ನೇನು ನಾವು ಹಿಂಡಬೇಕಾಗಿಲ್ಲ, ಸಂಪಿಗೆ ಹೂವನ್ನು ಹಿಂಡಬೇಕಾಗಿಲ್ಲ, ಅದರ ಪರಿಮಳ ಬೀರಲಿ ಅಂತ ತಾನಾಗೇ ಅರಳುತ್ತೆ. ಹಾಗೆ ನಾವು ಕೂಡ ಈ ಗುಣಸಂಪನ್ನವಾದ ಗುಣಗಳಿಂದ, ಪೂರ್ಣ ಗುಣಗಳಿಂದಾಗಿ ನಾವು ಹಾಗೆ ಗುಣಗಂಧ ಅಂತ ಕರೀತಾರೆ, ಅದನ್ನು ಬೀರುವ ಹಾಗಾಗಬೇಕು. ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ನಾವು ಹೀಗೆ ಸುಗಂಧಭರಿತವಾದ ಪುಷ್ಪ ಸಮರ್ಪಣೆ ಮಾಡಿ ಆ ವಾತಾವರಣ ಎಲ್ಲ ಆಹ್ಲಾದ ಅನಿಸುತ್ತೋ ಹಾಗೆ ನನ್ನಲ್ಲಿರ್ತಕ್ಕಂಥ ಗುಣಗಳಿದೆಯಲ್ಲ, ಈ ಗುಣಗಂಧ ಸಮಾಜಕ್ಕೆ ಪರಿಮಳವನ್ನು ಕೊಡಬೇಕು, ಮನೆಗೆ ಕುಟುಂಬಕ್ಕೆ ಪರಿಮಳ ಕೊಡಬೇಕು. ಹಿತೈಷಿಗಳು, ಜೊತೆಗಿರ್ತಕ್ಕಂಥವರು, ಸ್ನೇಹಿತರು, ಯಾರ ಜೊತೆಗೆ ಹಾಗೆ ನಾವೇ ಒಂದು ಪರಿಮಳದ ಗಂಧ, ಪರಿಮಳದ ಪುಷ್ಪ ಆಗಬೇಕು. ಆಗ ನಮ್ಮ ಜೊತೆಗೆ ವಾತಾವರಣವೂ ಹಾಗೆ ಆ ಪರಿಮಳ ಗಂಧ ಉಂಟಾಗುತ್ತೆ. ಹೀಗಾಗಿ ಭಗವಂತನ ಸಮೀಪಕ್ಕೆ ಹೋಗಿ ಗುಣದಿಂದ ಗಂಧ ಪರಿಮಳ ಹರಡುವ ಹಾಗೆ ಮಾಡು. ಯಾವುದೋ ಕೆಲಸ ಮಾಡ್ತಾಯಿದ್ದೀನಿ, ಒಳ್ಳೆಯ ಫಲ ಅನ್ನುವಂಥದ್ದನ್ನು ಕೊಡಬೇಕು. ಆ ರೀತಿಯಲ್ಲಿ ವಿಷ್ಣು ಸನ್ನಿಧಾನಕ್ಕೆ ಪುಷ್ಪಾರ್ಚನೆ ಮಾಡಿಸಿ. ನೀವು ಮಾಡಿದ ಒಂದೊಂದು ಪುಷ್ಪಾರ್ಚನೆಯು ನಿಮ್ಮ ಪ್ರತಿಯೊಂದು ಗುಣಗಳಲ್ಲಿ ಅಂಥದ್ದೇ ಒಂದು ಸುಗಂಧ ಉಂಟಾಗಿ ಅಕ್ಕಪಕ್ಕದವರಿಗೆ, ಜೊತೆಗಿರ್ತಕ್ಕಂಥ ಎಲ್ಲ ಅವರ ಮನಸ್ಸುಗಳು ಹಾಗಾಗಲಿ, ಅವ್ರಿಗೂ ಅಂಥದ್ದೊಂದು ಬುದ್ಧಿ ಬಂದು ವಿಷ್ಣು ಸನ್ನಿಧಾನಕ್ಕೆ ಹೋಗುವ ಹಾಗಾಗಲಿ, ಅದನ್ನು ಮಾಡಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಇವತ್ತು ದ್ವಾದಶಿ ಇದೆ. ಸಂಪಿಗೆ ಹೂವು ಯಾವ ರೀತಿ ಪರಿಮಳವನ್ನು ಬೀರುತ್ತೋ ಅದೇ ರೀತಿ ನಮ್ಮೊಳಗಿನ ಭಕ್ತಿ ಇತರರಲ್ಲೂ ಕೂಡ ಭಕ್ತಿಯನ್ನು ಉಂಟು ಮಾಡಿ ಅವರೂ ಕೂಡ ವಿಷ್ಣು ದೇವಸ್ಥಾನಕ್ಕೆ ಹೋಗಲಿ, ಆತನ ಕೃಪೆಗೆ ಪಾತ್ರರಾಗಲಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಸಿರಾದಿಂದ ಗಿರಿಜಾ ಅವರು ಕಳಿಸಿದ್ದಾರೆ. ಗಿರಿಜಾ ಅವರ ಜನ್ಮ ದಿನಾಂಕ 10/2/1963, ಹುಟ್ಟಿದ ಸಮಯ ಸಂಜೆ 7 ಗಂಟೆ. ಗಿರಿಜ್ ಅವರು ಬಹಳ ನೊಂದು ಈ ಸಂದೇಶವನ್ನು ಕಳಿಸಿದ್ದಾರೆ ಕಾಣಿಸುತ್ತೆ. ಯಾಕಂದರೆ ಬಹಳ ವರ್ಷಗಳಿಂದ ಎಲ್ರಿಗೂ ಕೂಡ ನಾನು ಸಹಾಯ ಮಾಡ್ತಾ ಬಂದಿದ್ದೀನಿ, ಆದರೆ ಈಗ ನನಗೆ ಯಾರೂ ಇಲ್ಲ, ನನಗೆ ಯಾವಾಗ ಮೋಕ್ಷ ಸಿಗುತ್ತೆ, ನನಗೆ ಒಳ್ಳೆಯ ಸಾವು ಬರುತ್ತಾ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗಿರಿಜಾ ಅವರ ಪ್ರಶ್ನೆ ತುಂಬ ಮನಸ್ಸಿಗೆ ಬೇಸರ ಮಾಡುತ್ತೆ. ಪಾಪ ಜೀವನದಲ್ಲಿ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ, ಜಾತಕ ನೋಡೋಣ. ಸರಿ ಶಾಸ್ತ್ರಿಗಳೇ.
ನೋಡಿ, ಪರೋಪಕಾರಾರ್ಥಮಿದಂ ಶರೀರಂ ಅಂತ ಉಕ್ತಿ ಇದೆ. ನಾವು ಇನ್ನೊಬ್ಬರಿಗಾಗಿ ಸಹಾಯ ಮಾಡಬೇಕು. ಸಹಾಯ ಮಾಡಲಿಕ್ಕಾಗಿಯೇ ನಾವು ಇರಬೇಕು. ನಾವು ಬಲವಾಗಬೇಕು. ನಮ್ಮ ನೆರಳಿನ ಮೇಲೆ ನಾವು ಕಟ್ಟಿದ ಭವನದಲ್ಲಿ ಮತ್ತೊಬ್ಬರ ಆಶ್ರಯ ತಗೊಂಡು ಒಂದು ಹೆಮ್ಮರದ ಹಾಗೆ ಸಹಾಯ. ಈಗ ಒಂದು ಹೆಮ್ಮರ ಬೆಳೆದು ನಿಂತಿರುತ್ತೆ, ಬರ್ತಾನೊಬ್ಬ ಅದಕ್ಕೆ ಕೊಡಲಿ ಪೆಟ್ಟು ಹಾಕಲಿಕ್ಕೆ. ಇನ್ನೇನು ಕೊಡಲಿ ಪೆಟ್ಟು ಹಾಕಬೇಕು ಅಷ್ಟರಲ್ಲಿ ಅವನು ಸುಧಾರಿಸ್ಕೊಳ್ಳೋಣ ಅಂತ ಸ್ವಲ್ಪ ನೆರಳಿದೆ ಅಂತ ಕೂತ್ಕೊಂಡ್ರೆ ಮರ ತಾನು ನೆರಳು ಕೊಡಲ್ಲ ಅಂತ ಹೇಳಲ್ಲ. ಆಯಿತು, ಅದರ ಒಂದು ದಿವ್ಯತೆ ನೋಡಿ ಎಂಥದ್ದು. ಹೀಗೆ ನಿಮ್ಮಂಥವ್ರು ಹೇಗೆ ಅಂದರೆ ಹೀಗೆ ಕುಸಿಬಾರ್ದು. ಎಷ್ಟೋ ಜನಕ್ಕೆ ಪಾಪ ಸಹಾಯ ಮಾಡಿದ್ದೀನಿ ಅಂತ ಹೇಳಿದ್ದೀರಾ. ಸಹಾಯ ಮಾಡುವ ಹಸ್ತ ಯಾವಾಗಲೂ ಹೆಮ್ಮರವ ಹಾಗಿರಬೇಕು. ನೀವಿಗೆ ಕುಂದಬೇಡಿ ಮತ್ತು ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ಮುಂದುವರಿಸ್ತಾ ಹೋಗಿ. ಪ್ರಸ್ತುತ ನಿಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ನೋಡಿ, ಈಗ ನಿಮ್ಮದು ಸಿಂಹಲಗ್ನ, ಲಗ್ನದ ಅಧಿಪತಿ ಷಷ್ಠದಲ್ಲಿದ್ದಾನೆ, ವ್ಯಯಾಧಿಪತಿ ಚಂದ್ರ ಲಗ್ನದಲ್ಲಿದ್ದಾನೆ. ಪ್ರಸ್ತುತ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ರವಿ ಭಕ್ತಿ. ಹೀಗಾಗಿ ಈಗ ರವಿ ಕಾಲ ಇದೆಯಲ್ಲ, ಈಗ ನೋಡಿ ರವಿಗೆ ಉತ್ತಮವಾಗಿರ್ತಕ್ಕಂಥದ್ದು ಅಷ್ಟಮ ಸಂಚಾರ ಇದೆಯಲ್ಲ, ಸ್ವಲ್ಪ ನಿಮಗೆ ಕಿರಿಕಿರಿ ಮಾಡ್ತಾ ಇದೆ. ಹೀಗಾಗಿ ಮನಸ್ಸಿಗೆ ಬೇಸರ, ನೋವು, ವ್ಯಥೆ, ದುಃಖ, ಈ ವಾತಾವರಣಕ್ಕೆ ಕಾರಣ ಅಷ್ಟಮದ ರವಿ. ಸರಿ ಹೋಗುತ್ತೆ, ಆತಂಕ ಮಾಡ್ಕೋಬೇಡಿ. ಅದು ಹೆಚ್ಚು ಕಾಲ ಸೂರ್ಯನಿಗೆ ರಾತ್ರಿ ಎಷ್ಟು ವೇಳೆ, ಆಮೇಲೆ ಬೆಳಕರಿಯುತ್ತೆ. ಹೀಗಾಗಿ ಆತಂಕ ಮಾಡ್ಕೊಳ್ಳೋದು ಬೇಡ. ಇನ್ನು ಕೆಲವೇ 1 ತಿಂಗಳು ಅಥವಾ 2 ತಿಂಗಳು ಆಮೇಲೆ ನೀವು ಖಂಡಿತ ಸರಿ ಹೋಗ್ತೀರ. ನಿಮಗೆ ಒಂದು ಬಲ ಬರ್ತದೆ ಮತ್ತು ಮೇ ನಂತರದಲ್ಲಿ ಗುರುಬಲವೂ ಬಂದುಬಿಡ್ತದೆ. ಹೀಗಾಗಿ ಮತ್ತಷ್ಟು ಚೆನ್ನಾಗಿ ಆಗ್ತೀರ. ನೀವು ಯೋಚನೆ ಮಾಡಬೇಡಿ. ಇದರ ನಿವಾರಣೆಗೆ ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಪ್ರತಿ ಭಾನುವಾರ ಮಾಡಿಸಿ. 12 ಭಾನುವಾರ ತಪ್ಪದೇ ಶಿವನ ಪ್ರಾರ್ಥನೆ, ಶಿವನ ಸನ್ನಿಧಿಗೆ ಹೋಗಿ ನೀವು ವಿನಮ್ರರಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತವಾಗಿಯೂ ಶಿವ ನಿಮ್ಮಂಥವ್ರನ್ನ ಅನುಗ್ರಹಿಸ್ತಾನೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಭದ್ರಾವತಿಯಿಂದ ಪುರುಷೋತ್ತಮ್ ಅವರು ಕಳಿಸಿದ್ದಾರೆ. ಪುರುಷೋತ್ತಮ್ ಅವರ ಜನ್ಮ ದಿನಾಂಕ 5/8/1969. ಹುಟ್ಟಿದ ಸಮಯ ಬೆಳಗ್ಗೆ 6:30. ಜೀವನ ಪೂರ್ತಿ ಬರೀ ಕಷ್ಟಗಳೇ ಇದೆ, ಯಾವಾಗ ಪರಿಹಾರ ಸಿಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪುರುಷೋತ್ತಮ ಅವರ ಪ್ರಶ್ನೆ ಕೂಡ ಈ ಹಿಂದಿನ ಹಾಗೆಯೇ ಇದೆ ಅಲ್ವಾ? ಮನಸ್ಸಿಗೆ ಬೇಸರ ಆಗಿಬಿಟ್ಟಿದೆ. ನೋಡೋಣ. ಸಹಜ ಜ್ಯೋತಿಷ್ಯ ಶಾಸ್ತ್ರ ಹೇಳುವ ನಮ್ಮಂಥವ್ರ ಮುಂದೆ ಸಂಕಟ, ಬೇಸರ, ನೋವು, ಅಳು ಇಂಥವರೇ ಬರೋದು ಹೆಚ್ಚು. ಇಂಥದ್ದನ್ನೇ ಕಾಣಬೇಕಾಗುತ್ತೆ. ಎಲ್ಲದಕ್ಕೆ ಉತ್ತರ ಪರಿಹಾರ ಖಂಡಿತ ಇರುತ್ತೆ. ಹೀಗಾಗಿ ಆತಂಕಕ್ಕೊಳಗಾಗಬಾರ್ದು. ನಾವು ಕಷ್ಟದ ಕಾರಣದಿಂದಾಗಿ ಇಂಥದ್ದೊಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಅದನ್ನು ಬಿಡಿಸುವ ಒಂದು ದಾರಿ ಬೇಕಾಗಿರುತ್ತೆ ಅಷ್ಟೇ. ನಿಮ್ಮಲ್ಲಿ ಬಲ ಇಲ್ಲ ಅಂತಲ್ಲ, ನಿಮ್ಮಲ್ಲಿ ಶಕ್ತಿ ಸಾಮರ್ಥ್ಯಗಳಿಲ್ಲ ಅಂತಲ್ಲ, ನೀವು ಮಾಡಿದ ಪುಣ್ಯದ ಫಲ ಇಲ್ಲ ಅಂತಲೂ ಅಲ್ಲ. ಒಂದು ಸಣ್ಣ ಬೆಳಕು ಬೇಕಾಗಿರುತ್ತೆ. ಅದನ್ನೇ ಜ್ಯೋತಿ ಅಂದರೆ ಬೆಳಕೆ. ಹೀಗಾಗಿ ಜ್ಯೋತಿಷ ಬೆಳಕಿನ ಹೊರತು ಇನ್ನೇನೂ ಅಲ್ಲ. ನೋಡೋಣ. ಈಗ ಪ್ರಸ್ತುತ ನಿಮ್ಮ ನೋಡಿ, ಇದು ಕರ್ಕಟಕ ಲಗ್ನದ ಅಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ, ಶನಿಯುಕ್ತನಾಗಿ. ಇದು ನಿಮ್ಮ ತೊಡಕಿಗೆ ಕಾರಣ. ಪ್ರಸ್ತುತ ಗುರುದಶೆಯಲ್ಲಿ ಈಗ ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ಈಗ ನೋಡಿ, ನಾಳಿದ್ರಿಂದ ನಿಮಗೆ ಇದೊಂದು ಶನೈಶ್ಚರನ 7.5 ಬೇರೆ ಅಂಟುಕೊಳ್ಳುತ್ತೆ. ಇದಕ್ಕೆ ನೋಡಿ ಗಾಬರಿ ಮಾಡ್ಕೋಬೇಡಿ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಶನಿವಾರ ಶನಿ ಮಂದಿರಕ್ಕೆ ಹೋಗಿ ಬನ್ನಿ. ಶನೈಶ್ಚರನಿಗೆ ತೈಲಾಭಿಷೇಕ ಮಾಡಿಸಿ. ತುಂಬ ಸಹಾಯವಾಗುತ್ತೆ. ನೀವು ಮಾಡಿ ನೋಡಿ. ಪ್ರತಿ ಶನಿವಾರ ಶನಿ ಮಂದಿರಕ್ಕೆ ಹೋಗಿ ಬನ್ನಿ. ನೀವು ಬಹುಶಃ ನಿಮ್ಮ ಒಂದು 8 ಶನಿವಾರ ಹೀಗೆ ನೀವು ಬೇಕು 1 ವರ್ಷಗಳ ಕಾಲ ಆರಾಧನೆ ಮಾಡಿ. 8 ಶನಿವಾರದ ವೇಳೆಗೆ ಖಂಡಿತ ಆ ಶನೈಶ್ಚರ ಅಂದರೆ ಕಪ್ಪು, ನೆರಳು, ಗಾಢ ಅಂಧ, ಅದನ್ನು ಅವನೇ ಪಕ್ಕಕ್ಕೆ ಸರಿಸಿ ನಿಮಗೆ ಒಂದು ದಿವ್ಯವಾದ ಬೆಳಕನ್ನು ಕೊಡ್ತಾನೆ. ಶ್ರದ್ಧೆಯಿಂದ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ಶ್ರೀ ವಿಜಯ್ ಅವರು ಕಳಿಸಿದ್ದಾರೆ. ಶ್ರೀ ವಿಜಯ್ ಅವರ ಜನ್ಮ ದಿನಾಂಕ 18/8/2006. ಹುಟ್ಟಿದ ಸಮಯ ಮಧ್ಯಾಹ್ನ 1:21. ಶಿಕ್ಷಣ ಹಾಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರೀ ವಿಜಯ್ ಅವರ ಪ್ರಶ್ನೆ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ದಾರೆ. ಮುಂದಿನ ಶಾಸ್ತ್ರಿಗಳೇ ಜಾತಕ ನೋಡಿ, ತಮ್ಮದು
ವೃಶ್ಚಿಕ ಲಗ್ನ, ಲಗ್ನದಿಂದ ವಿದ್ಯಾಧಿಪತಿ ವ್ಯಯದಲ್ಲಿದ್ದಾನೆ. ಇದು ಸ್ವಲ್ಪ ತೊಡಕನ್ನು ಸೂಚಿಸ್ತಕ್ಕಂಥದ್ದೇ. ಈಗ ಪ್ರಸ್ತುತ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರ್ತಕ್ಕಂಥದ್ದು ಈಗ ರವಿ ಭುಕ್ತಿ ನಡೀತಾ ಇದೆ. ನೋಡಿ, ಈಗ ಪ್ರಸ್ತುತ ರವಿ ತುಂಬ ಚೆನ್ನಾಗಿದ್ದಾನೆ, ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ. ನೀವು ಪ್ರಯತ್ನ ಮಾಡಿದ್ರೆ ಒಳ್ಳೆ ಅಲ್ಲಿ ಕುಜನೂ ಇದ್ದಾನೆ. ಹೀಗಾಗಿ ನೀವು ಒಳ್ಳೆಯ ಸಾಧಕರು, ಶಕ್ತರೂ ಆಗಬಹುದು, ಒಳ್ಳೆಯ ವೈದ್ಯರಾಗಬಹುದು, ಮೆಡಿಕಲ್ ತುಂಬ ಚೆನ್ನಾಗಿದೆ. ಅಥವಾ ನೀವು ಒಳ್ಳೆ ಗೌರ್ಮೆಂಟ್ ಜಾಬಲ್ಲಿ ಒಳ್ಳೆಯ ಉನ್ನತ ಸ್ಥಾನವನ್ನು ಪಡಿಬಹುದು. ಆ ಥರ ತುಂಬ ಚೆನ್ನಾಗಿದೆ. ಹೀಗಾಗಿ ಸ್ವಲ್ಪ ಶ್ರಮ ತಗೊಂಡು ಓದಿ. ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಹೋಗಿ ಸ್ವಲ್ಪ ಕಡಲೆ ಹಾಗೂ ಬೆಲ್ಲ, ತೊಗರಿ ಹಾಗೂ ಬೆಲ್ಲ, ಕಡಲೆ ಅಲ್ಲ ತೊಗರಿ ಬೆಲ್ಲವನ್ನು ಕೊಟ್ಟು ಬನ್ನಿ. ಪ್ರತಿ ಮಂಗಳವಾರ ಕೊಟ್ಟು ಬನ್ನಿ. ಎಲ್ಲಿವರೆಗೆ? ವಿದ್ಯಾಭ್ಯಾಸ ಮುಗಿಯುವವರೆಗೆ ಕೊಡಿ. ತುಂಬ ಸಹಾಯವಾಗುತ್ತೆ. ನೀವು ಮಾಡಿ ನೋಡಿ. ಒಳ್ಳೆಯದಾಗಲಿ. ಮುಂದಿನ ಸಂದೇಶವನ್ನು ಕುಂದಾಪುರದಿಂದ ಚೈತ್ರ ಅವರು ಕಳಿಸಿದ್ದಾರೆ. ಚೈತ್ರ ಅವರ ಜನ್ಮ ದಿನಾಂಕ 25/12/2000. ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ. ರಾಶಿ ನಕ್ಷತ್ರ ಗೊತ್ತಿಲ್ಲ, ತಿಳಿಸ್ಕೊಡಿ. ಅದರ ಜೊತೆಗೆ ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚೈತ್ರ ಅವರ ಪ್ರಶ್ನೆ ರಾಶಿ ನಕ್ಷತ್ರ ತಿಳಿಸ್ಬೇಕು ಮತ್ತು ಆರೋಗ್ಯ ಕೆಲಸದ ಬಗ್ಗೆ ಹೇಳಬೇಕಾಗಿದೆ. ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ತಮ್ಮದು ಮೂಲ ನಕ್ಷತ್ರ. ಮೂಲ ನಕ್ಷತ್ರದ 1ನೇ ಪಾದ ತಮ್ಮದು. ಮೂಲ ನಕ್ಷತ್ರ ಧನು ರಾಶಿಯನ್ನು ಸೇರತಕ್ಕಂಥದ್ದು. ಹೀಗಾಗಿ ತಮ್ಮದು ಧನುರಾಶಿ, ಮೂಲ ನಕ್ಷತ್ರ ಧನುರಾಶಿ. ಈ ಮೂಲ ನಕ್ಷತ್ರಕ್ಕೆ ಏನಪ್ಪ ಈ ಥರದೊಂದು ತೊಡಕುಗಳನ್ನೆಲ್ಲ ಕೇಳಿದ್ದೀನಿ, ಹೌದಾ ಆ ಥರದ್ದು ಇದೆಯಾ ಅಂತ ನಿಮಗೊಂದು ಸಂಶಯ ತಾನಾಗೇ ಹುಟ್ಟುತ್ತೆ. ಮೂಲ ನಕ್ಷತ್ರ ಅಂದ್ಕೂಡಲೇ ಗಾಬರಿ ಮಾಡ್ಕೋಬೇಡಿ. ನಿಮ್ಮ ಜಾತಕದಲ್ಲಿ ಕೊಂಚ ತೊಡಕುಗಳಿಲ್ಲ ಅಂತಲ್ಲ, ಇದೆ. ಸಪ್ತಮಾಧಿಪತಿಯಾಗಿರ್ತಕ್ಕಂಥವನು, ಲಗ್ನದಲ್ಲಿರ್ತಕ್ಕಂಥದ್ದು, ಅವನೇ ಕರ್ಮಾಧಿಪತಿಯೂ ಹೌದು ಬುಧ. ಪಾಪಗ್ರಹಗಳ ಜೊತೆಗೆ ಸೇರಿದಾಗ ಅವನು ರಾಡಿಯಾಗುತ್ತೆ ಮತ್ತು ಅವನು ಮೌಢ್ಯನಾಗಿ ಬೇರೆ ಇದ್ದಾನೆ. ಈಗ ಒಂದು ತೊಡಕಿದೆ. ಇದನ್ನು ಬಿಡಿಸ್ಕೊಳ್ಳಿಕ್ಕೆ ಒಂದು ದಾರಿಯೂ ಇದೆ. ಒಂದು ಬುಧಗ್ರಹ ಶಾಂತಿ ಮಾಡಿಸೋದು. 2ನೇದು, ನಿರಂತರವಾಗಿ ಪ್ರತಿ ದಿವಸ ತಪ್ಪದೇ ಊಟ ಬೇಕಾದರೆ ತಪ್ಪಬಹುದು ನೀವು, ಆದರೆ ಇದನ್ನು ತಪ್ಪಿಸೋ ಹಾಗಿಲ್ಲ. ಏನು? ವಿಷ್ಣು ಸಹಸ್ರನಾಮ ಪಾರಾಯಣ ಪ್ರತಿ ದಿವಸ ನೀವು ಮಾಡಬೇಕು. ಇದನ್ನು ನೀವು ಜೀವನದ ಬಲ ಅಂದ್ಕೋಬೇಕು. ವಿಷ್ಣು ಸಹಸ್ರನಾಮ ಹೇಳದೆ ನೀವು ಹೊರಗೆ ಹೋಗೋ ಹಾಗಿಲ್ಲ, ಮನೆ ಬಿಟ್ಟು ಹೋಗೋ ಹಾಗಿಲ್ಲ. ಆ ರೀತಿಯಲ್ಲಿ ನೋಡಿಪ್ಪ, ಶ್ರದ್ಧೆಯಿಂದ ನೀವು ಮಾಡಿ ಎಲ್ಲ ತೊಡಕಿನಿಂದ ಹೊರಗೆ ಬರ್ತೀರ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಉಡುಪಿಯಿಂದ ನವೀನ್ ಅವರು ತಮ್ಮ ಮಗಳ ಬಗ್ಗೆ ಕೇಳಿದ್ದಾರೆ. ಅವರ ಜನ್ಮ ದಿನಾಂಕ 6/7/2007. ಹುಟ್ಟಿದ ಸಮಯ ಬೆಳಗ್ಗೆ 10 ಗಂಟೆ 17 ಈಗ PUC ಓದ್ತಾ ಇದ್ದೀನಿ. ಮುಂದೆ ಶಿಕ್ಷಣವನ್ನು ಯಾವ ರೀತಿಯಾಗಿ ಮುಂದುವರಿಸಬೇಕು, ಮುಂದೆ ಶಿಕ್ಷಣ ಯಾವ ರೀತಿಯಾಗಿದೆ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ ಶಾಸ್ತ್ರಿಗಳೇ. ನವೀನ್ ಅವ್ರ ಪ್ರಶ್ನೆ ಮಗಳ ಕುರಿತಾಗಿದೆ, ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಇದು ಸಿಂಹ ಲಗ್ನ. ಲಗ್ನದಿಂದ ಚತುರ್ಥದಲ್ಲಿ ಗುರು ಇದ್ದಾನೆ, ಪಂಚಮಾಧಿಪತಿ. ತುಂಬ ಒಳ್ಳೆಯದು. ಈಗ ಪ್ರಸ್ತುತ ಇವರಿಗೆ ನಡೀತಾ ಇರತಕ್ಕಂಥದ್ದು ಶನಿ ದಶೆಯಲ್ಲಿ ಈಗ ರಾಹು ಭುಕ್ತಿ ನಡೀತಾ ಇದೆ. 27 ನವೆಂಬರ್ವರೆಗೆ, 2 ವರ್ಷ ಸ್ವಲ್ಪ ವೀಕ್ ಇದೆ. ಆದರೆ ಅಷ್ಟು ಕಾಲ ಕಂಟ್ರೋಲಲ್ಲಿ ಇಟ್ಕೋಬೇಕು ಮನಸ್ಸನ್ನು. ಚಿತ್ತ ಚಾಂಚಲ್ಯಕ್ಕೆ ತುಂಬ ಅವಕಾಶ ಇದೆ. ಓದೋದು ಬಿಟ್ಟು ಬೇರೆ ಹಾದಿ ಹಿಡಿಯೋ ಸಾಧ್ಯತೆ ಹೆಚ್ಚಾಗಿದೆ. ಇದಕ್ಕೆ ಪರಿಹಾರ ಅಂದರೆ ಈಶ್ವರನ ಆರಾಧನೆ. ಮನಸ್ಸನ್ನು ಅವನು ಚಂಚಲಗೊಳಿಸೋದಿಲ್ಲ. ಹೀಗಾಗಿ ಪ್ರತಿ ಭಾನುವಾರ ಈಶ್ವರ ಸನ್ನಿಧಾನಕ್ಕೆ ಹೋಗ್ಬರ್ರಿ. ರುದ್ರಾಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಮುಂದೆ 27 ನಂತರದಲ್ಲಿ ತುಂಬ ಚೆನ್ನಾಗಿದೆ. ತುಂಬ ಹೈಯರ್ ಸ್ಟಡೀಸ್ ವೇಳೆಗೆ ಅವರು ಹೀಗಿರಲ್ಲ, ಬೇರೆ ರೀತಿಯಲ್ಲಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಅಲ್ಲಿವರೆಗೆ ಕಾಪಾಡಿಕೊಳ್ಬೇಕು. ಅದಕ್ಕಾಗಿ ಶಿವನ ಒಂದು ಆರಾಧನೆ ಬೇಕು. ಇದನ್ನು ಮಾಡಲಿ, ಅನುಕೂಲ ಆಗುತ್ತೆ, ಯೋಚನೆ ಬೇಡ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಇವತ್ತು ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಕುಜ ಜೊತೆಗೆ ಮಾಂದಿ ಉದಯಾಗಿದೆ, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಮಕರ ರಾಶಿಯಲ್ಲಿ ಚಂದ್ರ, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನ ರಾಶಿಯಲ್ಲಿ ರವಿ, ಬುಧ, ಶುಕ್ರ, ರಾಹು. ಹೀಗಿರುವಾಗ ಅಂದರೆ 12 ರಾಶಿಗಳಿಗೆ ಯಾವ ರೀತಿಯ ಫಲ ಇರ್ತದೆ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲಗಳಿದ್ದಾವೆ. ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಸಹಕಾರ ಸಿಗುತ್ತೆ. ಚಂದ್ರ ಸ್ತ್ರೀಕಾರಕ. ಹೀಗಾಗಿ ವೃತ್ತಿಯಲ್ಲಿ ಸ್ತ್ರೀಯರಿಗೆ ಒಂದು ಸಹಕಾರ ಈ ಥರದ ವಾತಾವರಣ ಕಾಣ್ತೀರಾ. ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ. ಹೀಗಾಗಿ ಇನ್ನು ನಾಳೆ ನಾಳಿದ್ದು
ಅಲ್ಲಿವರೆಗೆ ಇರ್ತದೆ. ಶನಿವಾರ ಪರಿವರ್ತನೆ ಇದೆ ಶನಿಶ್ಚರಂದು, ಆ ದಿವಸ ನೋಡೋಣ ಮೇಷರಾಶಿಯವರಿಗೆ ಯಾವ್ಯಾವ ರೀತಿಯ ತೊಡಕುಗಳು ಎದುರಾಗುತ್ತೆ ಅನ್ನೋದನ್ನು. ಗಾಬರಿ ಮಾಡ್ಕೋಬೇಡಿ, ಅಂತೂ ಚೆನ್ನಾಗಿದೆ. ಈ ಹೊತ್ತಿನ ಸಂತೋಷ ಇದೆಯಲ್ಲ, ಅದನ್ನು ನಾವು ಮಿಸ್ ಮಾಡ್ಕೊಳ್ಬಾರ್ದು, ಸಂತೋಷವಾಗಿರಿ. ಇನ್ನು ಈ ದಿವಸ ಸಹೋದರಲ್ಲಿ ಸ್ವಲ್ಪ ಮನಸ್ತಾಪಗಳು ಏರ್ಪಡುವ ಸಾಧ್ಯತೆ ಇದೆ, ಹುಷಾರು. ಅದರ ಹೊರತಾಗಿ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರಿಂದ ಸಹಕಾರ ಸಹಾಯ ಇದೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಶುಭ ಸಮಾರಂಭಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಉತ್ತಮ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥದ್ದು, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲಗಳು, ಸಹಕಾರ ಸಹಾಯ ಇದೆಲ್ಲ ತುಂಬ ಚೆನ್ನಾಗಿದೆ. ವಾಕ್ಸ್ಥಾನ ಚೆನ್ನಾಗಿಲ್ಲ ಈ ದಿವಸ. ಮಾತಿನ ಮೇಲೆ ಹಿಡಿತ, ನಿಗಾ ಇರಲಿ. ಹಣಕಾಸಿನ ವ್ಯವಹಾರದಲ್ಲಿ ಜಗಳಗಳು ಕಲಹಗಳು ಆಗೋ ಸಾಧ್ಯತೆ ಇದೆ, ಹುಷಾರು. ಕುಟುಂಬ ಘರ್ಷಣೆಗಳು ಸಾಧ್ಯತೆ ಇದೆ, ಹುಷಾರು. ಇದಕ್ಕಾಗಿ ಇದರ ನಿವಾರಣೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ, ಹಣಕಾಸಿನ ನಷ್ಟವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಆರೋಗ್ಯ, ಹಣ ಈ ವಿಚಾರದಲ್ಲಿ ಎಚ್ಚರಿಕೆ ಬೇಕು. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ, ಸಹಕಾರ ಸಿಗುತ್ತೆ. ಮುಖ್ಯವಾಗಿ ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯದ ವಾತಾವರಣ ಸೂಚಿಸ್ತಾ ಇದೆ. ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ ಅಂಥದ್ದೊಂದು ಲಕ್ಷಣವೂ ಇದೆ. ಹಣ ವ್ಯಯವನ್ನು ಸೂಚಿಸ್ತಾ ಇದೆ, ಹುಷಾರು. ಇದರ ನಿವಾರಣೆಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಲ್ಲೊಂದು ಪಂಚಾಮೃತ ಸೇವೆ ಮಾಡಿಸಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿದೆ. ವಿದೇಶ ಪ್ರಯಾಣಕ್ಕೆ ಅನುಕೂಲಗಳು, ಅವಕಾಶಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಜಾಸ್ತಿ, ಒತ್ತಡ, ಪ್ರೆಷರ್ ಜಾಸ್ತಿ ಆಗಿಬಿಡುತ್ತೆ. ಇದರ ನಿವಾರಣೆಗೆ ನೀವು ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ, ಅದರಿಂದ ತುಂಬ ಸಹಾಯವಾಗುತ್ತೆ. ಸಿಂಹರಾಶಿಯವರಿಗೆ ಲಾಭದಾಯಕವಾಗಿದೆ. ಲೋಹ ಸಂಬಂಧಿ ವ್ಯಾಪಾರ ಅಥವಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಲಾಭ ಇದೆ. ಅಗ್ನಿಶಾಮಕ ಠಾಣೆಯಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಸಹಕಾರ, ಉಪಕಾರ, ತನ್ಮೂಲಕ ನಿಮಗೆ ಒಂದು ಗೌರವ ಸಮರ್ಪಣೆ, ಈ ಥರದ್ದೆಲ್ಲ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ತುಂಬ ಅನುಕೂಲದ ವಾತಾವರಣ ಇದೆ. ಸಹೋದ್ಯೋಗಿಗಳು ಸಿಹಿಯಾಗಿರ್ತಾರೆ, ಅಂದರೆ ಅವರಿಂದಾಗಿ ಕಿರಿಕಿರಿ ಇರಲ್ಲ, ವಾತಾವರಣ ಹಿತವಾಗಿರುತ್ತೆ ಅಂತ. ಇನ್ನು ಸಂಗಾತಿಯ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ, ಅನುಕೂಲದ ವಾತಾವರಣ ಇರ್ತದೆ. ನಿಮಗೆ ಈ ದಿವಸ ಚಂದ್ರ ಸ್ವಲ್ಪ ಷಷ್ಠದಲ್ಲಿರೋದ್ರಿಂದಾಗಿ ಸ್ತ್ರೀಯರು ಸಾಲ ವಿಚಾರದಲ್ಲಿ ಹುಷಾರಾಗಿರಿ, ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ, ವಿಘ್ನಗಳನ್ನು ಸೂಚಿಸ್ತಾ ಇದೆ, ಅದರ ಕಡೆ ಸ್ವಲ್ಪ ಗಮನ ಇರಲಿ. ಉಳಿದ ಹಾಗೆ ಮಕ್ಕಳ ಸಹಾಯ ಚೆನ್ನಾಗಿದೆ, ಬುದ್ಧಿಬಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಆತ್ಮೀಯ ಮಿತ್ರರಿಂದ ಸಹಾಯ ಸಿಗುತ್ತೆ, ಆಪ್ತರಿಂದ ಸಹಾಯ. ಈ ದಿವಸ ನಿಮಗೆ ವ್ಯಾಪಾರದಲ್ಲೂ ಹೆಚ್ಚಿನ ಅನುಕೂಲ. ಹೂವು ಹಣ್ಣು ವ್ಯಾಪಾರಿಗಳಿಗೆ ಬಹಳ ವಿಶೇಷವಾಗಿದೆ, ಅನುಕೂಲದ ವಾತಾವರಣ ಇದೆ. ಧರ್ಮ ಕಾರ್ಯಗಳಲ್ಲೂ ಭಾಗವಹಿಸ್ತೀರಾ ಅಂಥದ್ದೊಂದು ಲಕ್ಷಣ ಇದೆ. ಈ ದಿವಸ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ನಿಮ್ಮ ರಾಶಿಯಿಂದ ಚಂದ್ರನ ಬಲ ಇದೆ, ಹೀಗಾಗಿ ರಾಶಿಯಿಂದ ಚತುರ್ಥದಲ್ಲಿ, ಹೀಗಾಗಿ ಕೃಷಿಕರಿಗೆ ಚೆನ್ನಾಗಿದೆ. ನೀರಿನ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಭೂ ವ್ಯವಹಾರಗಳಲ್ಲಿ ಸ್ತ್ರೀಯರಿಗೆ ಏನಾದ್ರು ರಿಯಲ್ ಎಸ್ಟೇಟಲ್ಲಿ ನಾನು ಇದ್ದೀನಿ ಅಂತಂದರೆ ಅದು ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನುಗಾರರಿಗೆ ತುಂಬ ಉತ್ಕೃಷ್ಟವಾದ ಲಾಭ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ. ಕರ್ಮಾಧಿಪತಿ ಕರ್ಮಸ್ಥಾನ ವೀಕ್ಷಣೆ ಮಾಡ್ತಾನೆ, ಒಳ್ಳೆಯದದು, ತುಂಬ ಚೆನ್ನಾಗಿದೆ ಈ ದಿವಸ. ಸಣ್ಣ ಪುಟ್ಟ ತೊಡಕಂದರೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ, ಮನೆ ವಿಚಾರದಲ್ಲಿ ಅಥವಾ ಇನ್ಯಾವುದೋ ಪೂಜೆ ಪುನಸ್ಕಾರ ಅಥವಾ ಇನ್ನೇನೋ ತಯಾರಿ, ಕ್ಲೀನಿಂಗ್, ಇಂಥ ವಿಚಾರಗಳಲ್ಲಿ ತೊಡಕುಗಳಿದ್ದಾವೆ. ಇದರ ನಿವಾರಣೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಸೇವಕರು, ಸಹಾಯಕರು ಇವರಿಂದ ಹೆಚ್ಚಿನ ವಿಶೇಷ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಭಯ ಇಲ್ಲ, ಭಯ ನಿವಾರಣೆ. ಈ ದಿವಸ ಸಂಗಾತಿಯಿಂದ ಸಹಕಾರ ಚೆನ್ನಾಗಿದೆ. ವ್ಯಾಪಾರದಲ್ಲೂ ಹೆಚ್ಚಿನ ಅನುಕೂಲ ಇದೆ. ಮುಖ್ಯ ಸಿಹಿ ಪದಾರ್ಥ ವ್ಯಾಪಾರಿಗಳಿಗೆ ವಿಶೇಷ ಲಾಭ ಇದೆ. ನಷ್ಟವೂ ಇದೆ. ಈ ದಿವಸ ಅಲ್ಲಿ ಕುಜನ ಜೊತೆಗೆ ಸೇರಿದ್ದಾನೆ, ಆರೋಗ್ಯ ನಷ್ಟ ಸೂಚಿಸ್ತಾ ಇದೆ. ಮುಖ್ಯವಾಗಿ ಸುಬ್ರಹ್ಮಣ್ಯ ಕವಚ ಹೇಳಿಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ. ಪ್ರಯಾಣದಲ್ಲಿ ಅನುಕೂಲ ಸೂಚಿಸ್ತಾ ಇದೆ. ಬಂಧು ಮಿತ್ರರ ಜೊತೆಗೆ ಒಡನಾಟ, ಹಬ್ಬಕ್ಕಾಗಿ ಬಂದಿರೋದು ಅಥವಾ ಹಬ್ಬಕ್ಕಾಗಿ ಹೋಗೋದು ಒಟ್ಟಿಗೆ, ಈ ಥರದ್ದೆಲ್ಲ ಲಕ್ಷಣ. ಮುಂಚೆನೇ ತಯಾರಿ, ಪ್ಲ್ಯಾನಿಂಗ್ ಅಂತೀವಲ್ಲ, ಅದರ ತಯಾರಿ ಇರ್ತದೆ ಈ ದಿವಸ. ಇನ್ನು ಕುಟುಂಬದಲ್ಲೂ ಸಹಕಾರ ಚೆನ್ನಾಗಿದೆ. ತಾಯಿಯ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತದೆ, ಅನುಕೂಲದ ವಾತಾವರಣ ಇದೆ. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಇದೆ ಈ ದಿವಸ, ಬೆಂಕಿ ವಾತಾವರಣ ಇರುತ್ತೆ. ಇದರ ನಿವಾರಣೆಗೆ ಶ್ರೀನಿವಾಸ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಪುಷ್ಪಾರ್ಚನೆ ಮಾಡಿಸಿ. ಇನ್ನು ಮಕರ ರಾಶಿ.
ಮಕರ ರಾಶಿಯವರಿಗೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸಂಗಾತಿಯಿಂದಲೂ ನಿಮಗೆ ಸಹಕಾರ, ಸಪೋರ್ಟ್ ಅದು ತುಂಬ ಚೆನ್ನಾಗಿದೆ. ಕುಟುಂಬ ಸಹಕಾರವೂ ಚೆನ್ನಾಗಿದೆ. ಮನೆಯಲ್ಲಿ ಉತ್ತಮ ಒಡನಾಟ ಚೆನ್ನಾಗಿರುತ್ತದೆ. ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ ಈ ದಿವಸ. ಮುಖ್ಯವಾಗಿ ಸ್ವಲ್ಪ ಸಾಲದ ಸಾಧ್ಯತೆ, ಅದರ ಭಯ, ಈ ಥರದ್ದು ಒಂದು ಭಯ ನಿಮ್ಮನ್ನು ಕಾಡುತ್ತೆ. ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರ ಈ ದಿವಸ ಲಾಭ ಇದೆ. ಹಾಲು ಹೈನು ವ್ಯಾಪಾರಿಗಳಿಗೆ, ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ, ಈ ತೋರಣ ಇತ್ಯಾದಿ ಇಂಥ ಚಂದ್ರ ಇದೆಲ್ಲ ಅಲಂಕಾರಕ್ಕೆ ಅವನು ಕೂಡ ಮುಖ್ಯ. ಹಾಗೆಲ್ಲ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಮತ್ತು ಧನಸ್ಥಾನದಲ್ಲಿ ಶುಕ್ರ ಬೇರೆ ಇದೆ. ಹೀಗಾಗಿ ಗೃಹಾಲಂಕಾರ, ವಾಹನ ಅಲಂಕಾರ ಇತ್ಯಾದಿ ಯಾವುದೂ ಆಗಬಹುದು. ಒಂದು ಸೈಕಲಿಂದ ಹಿಡಿದು ಶುರುವಾಗುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ. ಮನೆಯಲ್ಲೂ ವಾತಾವರಣ ಚೆನ್ನಾಗಿರ್ತದೆ. ಮನರಂಜನೆಯಿಂದ ಕೂಡಿರ್ತದೆ. ಇನ್ನು ಮುಖ್ಯವಾಗಿ ಸ್ವಲ್ಪ ಬುದ್ಧಿ, ಕೋಪ ಈ ಒಂದು ಲಕ್ಷಣ ಸೂಚಿಸ್ತಾ ಇದೆ. ನರಸಿಂಹ ಪ್ರಾರ್ಥನೆ ಮಾಡಿ, ಅದು ನಿಮಗೆ ಸ್ವಲ್ಪ ಕೋಪ ಕಡಿಮೆ ಮಾಡುತ್ತೆ. ಅಭಿಷೇಕ ಮಾಡಿಸಿ, ಅಲ್ಲಿ ಪಂಚಾಮೃತ ಸೇವೆ ಮಾಡಿಸಿ, ತೀರ್ಥ ತಗೊಳ್ಳಿ, ಅದು ಸಹಾಯ ಮಾಡುತ್ತೆ. ಇನ್ನು ಮೀನರಾಶಿಯವರ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಸೂಚಿಸ್ತಾ ಇದೆ. ಜೊತೆಗೆ ಹಿರಿಯರಿಂದ ಸಹಕಾರ ಸಿಗುತ್ತೆ. ಆಗಮನ ಇದೆ. ಮಿತ್ರರು, ಬಂಧುಗಳು, ತಾಯಿಯ ಕಡೆಯವರು ಇಂಥವರ ಮನೆಗೆ ಆಗಮನ ಅಥವಾ ನೀವೇ ಅವ್ರ ಮನೆಗೆ ಹೋಗೋದಂತೂ ಬಾಂಧವ್ಯ ಬಂಧುಗಳ ಒಡನಾಟ ಚೆನ್ನಾಗಿದೆ. ಇನ್ನು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ಹುಷಾರು. ಮಕ್ಕಳ ವಿಚಾರದಲ್ಲಿ ಸಮಾಧಾನ, ಸಂತೋಷ, ಅವರಿಂದ ಲಾಭ ಇದೆಲ್ಲ ತುಂಬ ಚೆನ್ನಾಗಿದೆ. ಉಡುಗೊರೆ ಸಿಗ್ತಕ್ಕಂಥದ್ದು ಈ ಥರದ್ದೆಲ್ಲ ಲಾಭದಾಯಕವಾಗಿದೆ. ಪ್ರಾರ್ಥನೆಗೆ ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಶಮೀ ಗರ್ಭಾಯ ನಮಃ ಮಂತ್ರ ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯನ ಅನುಗ್ರಹ ಉಂಟಾಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ 12 ರಾಶಿಗಳ ಫಲಾಫಲ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಥವಾ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ತಮ್ಮ ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯದ ವಿವರವನ್ನು ಕಳಿಸಿದರೆ ಶಾಸ್ತ್ರಿಗಳು ಜಾತಕವನ್ನು ಪರಿಶೀಲಿಸಿ ಸೂಕ್ತ ಪರಿಹಾರವನ್ನು ನೀಡ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.